ಮುಂಚೆ ಎಲ್ಲ ಹಳೆ ಆಫೀಸಿಗೆ ಹೋಗ್ತಿದ್ವಿ, ಈಗ ಹೊಸ ಆಫೀಸಿಗೆ ಬಂದಿದ್ವಿ. ಎಲ್ಲ ಅನುಕೂಲ ಚೆನ್ನಾಗಿದೆ. ಏನಂತ ಹೇಳಿದರೆ ಗಾಡಿ ಪಾರ್ಕಿಂಗ್ ಅವೆಲ್ಲ ಚೆನ್ನಾಗಿದೆ. ಮತ್ತೇನಂದರೆ ಹೈವೇ ರೋಡ್ ಇದೆ, ಅದಕ್ಕೇನಾರ ಒಂದು ಸಿಗ್ನಲ್ ವ್ಯವಸ್ಥೆ ಮಾಡಬೇಕು. ಅಲ್ಲಿಂದ ಜನ ಬರ್ತಾರೆ, ನಮ್ಮಂಥ ವಯಸ್ಸಿನವರು ಎಲ್ಲ ಬರ್ತಾರೆ, ಅಡ್ಡ ಬರೋದು ಅವೆಲ್ಲ ತೊಂದರೆ ಆಗ್ತೈತೆ. ಒಂದು ಸ್ವಲ್ಪ ಅದ್ರದ್ದು ವ್ಯವಸ್ಥೆ ಮಾಡಬೇಕು. ಮತ್ತೆಲ್ಲ ಅನುಕೂಲ ಇದೆ ಸರ್, ಎಲ್ಲ ಚೆನ್ನಾಗಿದೆ. ಇಲ್ಲಿ ಆಗಿದೆ, ಓಪನ್ ಆಗಿದ್ದಲ್ಲ, ಈಗಲೇ ಗೊತ್ತಾಗಲ್ಲ. ಇನ್ನೊಂದು ಸ್ವಲ್ಪ ದಿನ ಹೋಗಬೇಕು, ಹೆಂಗೆ ಕೆಲಸ ಆಗ್ತೈತೆ, ಯಾವ ಥರ ಆಗ್ತೈತೆ, ಎಷ್ಟು ದೊಡ್ಡ ಆಫೀಸ್ ಇದೆ, ಹೆಂಗೆ ಅನುಕೂಲ ಆಗ್ತಿದೆ ಅಂತ ನೋಡಬೇಕು. ಈಗಲೇ ಹೇಗೆ ಮುನ್ನ ಒಂದು ವಾರದಲ್ಲಿ ಏನೂ ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ಅಲ್ಲಾದರೂ ನಡೀತಿತ್ತು ಹೆಂಗಾದರೂ. ಈಗ ದೊಡ್ಡ ಆಫೀಸ್ ಆಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಅನುಕೂಲ ಇದೆ, ಕೆಲಸನೂ ಹಾಗೆ ಆಗಬೇಕು ಸರ್. ಇನ್ನೊಂದು ಏನೋ ಹೇಳೋದಂದರೆ, ಈ ಬಾತ್ರೂಮಲ್ಲಿ ನೀರು ವ್ಯವಸ್ಥೆ ಇಲ್ಲ, ಬಾತ್ರೂಮಲ್ಲಿ ವಾಸನೆ, ಅದು ಒಂದು ಅನುಕೂಲ ಮಾಡಿಕೊಡಿ. ಎಲ್ಲ ರಿಸರ್ಚಿಗೆ ಅದಕ್ಕೆ ಹೋಗೋದು, ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿಕೊಡಿ. ಆಫೀಸಲ್ಲೆಲ್ಲ ಬಂತೀವಿ, ಚೆನ್ನಾಗಿರ್ತೀವಿ, ಕುಡಿಯೋಕ್ಕೆ ನೀರು ವ್ಯವಸ್ಥೆ ಇಲ್ಲ. ಒಂದು ಸ್ವಲ್ಪ ಅದು ಮಾಡಿ, ಬಾತ್ರೂಮಿಂದು ಫಸ್ಟು ಎಲ್ಲ ಒಂದು ಸ್ವಲ್ಪ ಕ್ಲೀನಾಗಿ ಇಡಿಸಿ ಸಾಕು ಅಷ್ಟೇ ಸರ್. ಎಲ್ಲ ಚೆನ್ನಾಗಿದೆ, ಬಿಲ್ಡಿಂಗ್ ಎಲ್ಲ ಚೆನ್ನಾಗಿದೆ, ಬಸ್ಸಿನ ರೂಟು ಎಲ್ಲರಿಗೂ ಹಳ್ಳಿಗಿಂದ ಬರೋರು ಚೆನ್ನಾಗಿದೆ. ಬಟ್ ಏನಂದರೆ ಸರ್ವರ್ ಪ್ರಾಬ್ಲಮ್ ಇದೆ, ಸರ್ವರ್ ಒಂದು ಸರಿ ಮಾಡ್ಕೋಬೇಕು. ಆಮೇಲೆ ಶೌಚಾಲಯ ಕ್ಲೀನಾಗಿ ಇಡಬೇಕು, ಗಲೀಜು. ಅಲ್ಲಿ ಯಾರನ್ನಾರು ಜನ ನೇಮಕ ಮಾಡೋಕೆ ಯಾರನ್ನಾರು. ಸರ್ ನನ್ನ ಹೆಸರು ಬಸವರಾಜ್ ಅಂತೇಳಿ. ಬಿಲ್ಡಿಂಗ್ ಎಲ್ಲ ಚೆನ್ನಾಗಿದೆ, ಸರ್ವರ್ ಪ್ರಾಬ್ಲಮ್ ಭಾರಿ ಇದೆ, ಸರ್ವರ್ ಕ್ಲೀನಾಗಿರ್ಬೇಕು. ಜೊತೆಗೆ ಶೌಚಾಲಯ ಕ್ಲೀನಾಗಿಡಬೇಕು. ಏನೆಲ್ಲ ತೊಂದರೆ ಇಲ್ಲ, ಚೆನ್ನಾಗಿದೆ. ಸೊ ಇಲ್ಲಿ ಸ್ವಲ್ಪ ಒಂದು 2 ಡೇಸಿಂದ ಸ್ವಲ್ಪ ಸರ್ವರ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಸ್ಲೋ ಇದೆ. ಹಾಗಾಗಿ ಸ್ವಲ್ಪ ಅದೊಂದು ಇದು ಮಾಡಬೇಕು. ಮತ್ತು ಇನ್ನೊಂದು ಆಫೀಸ್ ಪ್ರೆಮಿಸಸ್ ಎಲ್ಲ ಕ್ಲೀನ್ ಇದೆ, ಅದರ ಬಗ್ಗೆ ಏನು ಹೇಳೋಂಗಿಲ್ಲ. ತುಂಬ ನೀಟಾಗಿದೆ, ಎಲ್ಲ ಹೊಸ ಬಿಲ್ಡಿಂಗು ತುಂಬ ಚೆನ್ನಾಗಿದೆ. ಮತ್ತು ಸ್ವಲ್ಪ ಟಾಯ್ಲೆಟ್ಸ್ ಎಲ್ಲ ಸ್ವಲ್ಪ ಇದ್ದಿದೆ, ಗಲೀಜಿದೆ. ಅದೊಂದು ಚೂರು ಕ್ಲೀನ್ನೆಸ್ ಬಗ್ಗೆ ಸ್ವಲ್ಪ ಇದು ಮಾಡಬೇಕು. ಮತ್ತು ಸರ್ವರು ಸ್ವಲ್ಪ ಮತ್ತು ಇಂಟರ್ನೆಟ್ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಡು ಸ್ವಲ್ಪ ಮಾಡಬೇಕು ಸರ್. ನಾವು 2-3 ದಿವಸದಿಂದ ಬಂದು ಹೋಗಿದ್ದೀವಿ. ಸರ್ವರು ಪ್ರಾಬ್ಲಮ್ ಆಗಿ, ಹೊಸ ಆಫೀಸ್ ಆಗಿರೋದ್ರಿಂದ ಸರ್ವರ್ ಪ್ರಾಬ್ಲಮ್ ಆಗಿದೆ ಈಗ. ಆಮೇಲೆ ಇಲ್ಲಿ ಶೌಚಾಲಯದ ವ್ಯವಸ್ಥೆನೂ ಸರಿ ಇಲ್ಲ. ಬಸ್ಸಿನ ಕನ್ವರ್ಟೇಷನ್ ಅಂತೂ ಫಸ್ಟ್ ಆಫಲ್ಲಿ ಇಲ್ಲ ಇಲ್ಲಿ. ಆಮೇಲೆ ಈಗ ಹೋಗೋ ಹಳ್ಳಿಯರಿಗಂತೂ ಇಲ್ಲಿ ಅಧಿಕಾರಿ ಇಲ್ಲಿ ಒಳ್ಳೆ ವ್ಯವಸ್ಥೆ, ಹೋಟ್ಲದ ವ್ಯವಸ್ಥೆ ಇಲ್ಲ ಇಲ್ಲಿ ಸರಿಯಾಗಿ. ಜನಗಳಿಗೆ ದೂರದಿಂದ ಬಂದಿರ್ತಾರೆ, ಬೆಳಗಿನ ಸಂಜೆ ತನಕ ಕಾಯಬೇಕು. ಸರ್ವರ್ ಇಲ್ಲ ಅಂದರೆ ಬಂದು ಹೋಗ್ಲಿಕ್ಕೂ ಅನಾನುಕೂಲ ಆಗ್ಬಿಟ್ಟಿದೆ ಈಗಿದು. 3 ದಿವಸದಿಂದ ಸರ್ವರ್ ಪ್ರಾಬ್ಲಮ್ ಆಗಿ ಹೋಗೋದು ಬರೋದು ಆಗ್ತಾಯಿದೆ, ಜನಗಳು ಬರೋದು ಹೋಗೋದು ಇದರಿಂದ ಸಮಸ್ಯೆ. ಹಾಗಾಗಿ ಇದೊಂದು ಸರಿಪಡಿಸ್ಬೇಕಾಗಿ ನಿಮ್ಮ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ರಿಜಿಸ್ಟ್ರೇಷನಿಗೋಸ್ಕರ ಬಂದಿದ್ದೆ. ಇಲ್ಲಿ ಸರ್ವರ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾನೆ ಇದ್ದಾರೆ. 15-20 ದಿವಸದಿಂದ ನಾನು ಕಂಟಿನ್ಯೂಯಸ್ಸಾಗಿ ಬಂದು ಹೋಗ್ತಾಯಿದ್ದೀನಿ. ಸರ್ವರೇ ಸರಿ ಇಲ್ಲ ಅಂತ ಹೇಳಿ ಡೈಲಿ ರಿಟರ್ನ್ ಮಾಡ್ತಾಯಿದ್ದಾರೆ, ನಮ್ಗೆ ಕಳಿಸ್ತಾ ಇದ್ದಾರೆ. ಅದರಿಂದ ಬೇಸತ್ತು ಹೋಗ್ಬಿಟ್ಟಿದ್ದೀವಿ. ಹಾಗೆ ಮೇಲಧಿಕಾರಿಗಳು ಇದ್ರ ಬಗ್ಗೆ ಏನು ಅಂತ ಸೂಕ್ತ ಕ್ರಮ ತಗೊಂಡು ಏನು ಅಂತೇಳಿ ನೋಡಬೇಕಾಗಿ ನಾವು ವಿನಂತಿಸ್ಕೊಳ್ತೀನಿ. ಯಾಕಂದರೆ ಎಲ್ಲರಿಗೂ ಇದೇ ರೀತಿ ಪ್ರಾಬ್ಲಮ್ ಆಗಿದೆ, ನನ್ನದೊಂದೇ ಅಲ್ಲ, ಎಲ್ಲರೂ ಇದೇ ರೀತಿ ಹೇಳ್ತಾ ಇದ್ದಾರೆ. ಸರ್ವರ್ ಸಮಸ್ಯೆ ಅಂತ ಹೇಳ್ತಾರೆ. ಜನಗಳು ಸುಮ್ಮನೆ ಬರ್ತಾರೆ, ಹೋಗ್ತಾರೆ, ಕಾಯ್ತಾರೆ, ಹೋಗ್ತಾರೆ. ನಾನು 15 ಡೇಸಿಂದ ಡೈಲಿ ಬಂದು ಹೋಗ್ತಾಯಿದ್ದೀನಿ ನಾನೀಗ. ಹಾಗಾಗಿ ಮೇಲಧಿಕಾರಿಗಳು ಏನು ಅಂತ ಗಮನ ಹರಿಸ್ಬೇಕಾಗಿ ವಿನಂತಿ ಮಾಡ್ಕೋತೀನಿ.